ಆದರೂ ಕೂಡ ನಾವು ಯಾವುದೇ ವಿಷಯಕ್ಕಾಗಲಿ ನಾವು ಎದೆಗುಂದಿದೆ. ಪ್ರತಿಯೊಂದು 27 ಅಥವಾ 28ನೇ ತಾರೀಕು ನಿಧಿ ಹಪ್ತ ನಿಕಟ್ ಏನಿದೆ ಇಲ್ಲಿ PF ಆಫೀಸ್ ಮುಂದೆ ನಡೀತಕ್ಕಂಥ ಪ್ರತಿಯೊಂದು EPF ನಡೆಸ್ತಕ್ಕಂಥ ಇಲ್ಲಿ ನಿಧಿ ಹಪ್ತ ನಿಕಟ್ಟು ಏನಿದೆ ಆ ದಿನದಂದು ಬಂದು ನಮ್ಮ ಸಮಸ್ಯೆಗಳು ಏನಿದಾವೆ ಇದಾವೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ತಿಂಗಳು ಇದು 39ನೇದು ಅಂದ್ರೆ 3 ವರ್ಷ ಆಗೋಕೆ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸ್ನೇಹಿತರೆ. ಆದ್ರೂ ಕೂಡ ಕಣ್ಣು ತೆಗಿತಾ ಇಲ್ಲ PF ಅಧಿಕಾರಿಗಳು, ನಮಗೆ ಮೋಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಕಾರ್ಮಿಕ ಮಂತ್ರಿಗಳು ಕೂಡ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ದೇಶಾದ್ಯಂತ ಈಗ ನಿವೃತ್ತ ನೌಕರ ಅನೇಕ ಸಂಘಟನೆಗಳನ್ನು ಸೇರ್ಕೊಂಡು ಮಂತ್ರಿ ಮಹೋದಯರು ಲೇಬರ್ ಮಿನಿಸ್ಟರ್ ಇದಾರಲ್ಲ, ಆ ಮಿನಿಸ್ಟರ್ಗೆ ಕೈಕಾಲು ಬಿದ್ದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ಇವತ್ತಿನವರೆಗೂ ಮಾಡ್ತಾ ಇದ್ದೀನಿ, ನೀವು ಧೈರ್ಯವಾಗಿ ಹೋಗಿ ಸಬೂಬುಗಳು ಹೇಳ್ಕೊಂಡು ಕಳಿಸ್ತಾ ಇದ್ದಾರೆ ಹೊರತು ಏನು ಸಮಯ ಅವ್ರೇನು ಬಂದಿದ್ದಾರೆ ತಗೊಳ್ಳೋದು ಕಳಿಸ್ತಾ ಇರೋದು. ಆದ್ರೆ ಕಿಂಚತ್ತು ಯಾವುದೇ ವಿಧದ ಉಪಯೋಗವಿಲ್ಲ. ನಡೀತಾ ಇದೆ ನಿಮ್ಮ ಪೆನ್ಷನ್ ಪ್ರೋಸೆಸ್ ಅಲ್ಲಿ ಇದೆ, ನಾವು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಡೆಲ್ಲಿ ದೂರದಲ್ಲಿದೆ. ನಾವು ಪ್ರತಿಯೊಬ್ಬರು ಡೆಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಪ್ರತಿಯೊಂದು ಸಂಘಟನೆಗಳ ಮುಖಾಂತರ ಹೋಗಿ ಪ್ರತಿಯೊಂದು ಸಾರಿನೂ ಅಲ್ಲಿ ಸ್ಟ್ರೈಕ್ ಮಾಡೋದಾಗ್ಲಿ, ಒಂದು ಸಂಘಟನೆ ಮುಖಾಂತರ ಹೋರಾಟ ಮಾಡೋದಾಗ್ಲಿ ಕಷ್ಟಕರ ಸಮಸ್ಯೆ. ಸ್ವಲ್ಪ ಕಷ್ಟ ಇದೆ, ಯಾಕಂದ್ರೆ ವಯಸ್ಸಾಗಿದೆ ಎಲ್ಲರಿಗೂ. ಈ ಒಂದು ಸಮಸ್ಯೆಯಿಂದ ನಾವು ನಮ್ಮ ಪರಿಮಿತಿಯಲ್ಲಿ ಯಾವುದಿದೆ PF ಆಫೀಸು, ಆ PF ಆಫೀಸ್ ಹತ್ರ ಪ್ರತಿ ತಿಂಗಳು ನಿಧಿ ಹಪ್ತ ನಿಕಟ್ಟೆ ನಡೆಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ತಾವುಗಳು ಯಾವುದೇ ಗೊಂದಲಕ್ಕೆ ಇರಾದರೆ ಸಾಧ್ಯವಾದಷ್ಟು ಬೇಗನೆ ನಮ್ಮ ಏನಿದೆ ನಮ್ಮ ಬೇಡಿಕೆಗಳಿದಾವೆ ಅದು ಈಡೇರಿಸಲೇಬೇಕು. ಯಾಕಂತಂದ್ರೆ ನಾವು 1 ದಿವಸ 2 ದಿವಸ ಅಂತ ಹೇಳ್ಬಿಟ್ಟು ಅದನ್ನ ಸುಮ್ಮನೆ ಆಗ್ತಾರೆ ಅಂತ ಅನ್ನೋದು ಮಾತ್ರ ಅವರು ಮನ್ಸಿಗೆ ಬರಬಾರ್ದು ಅಂತ. ಈ ಒಂದು ವಿಷಯದಲ್ಲಿ ನಾವು ಕಡಿಮೆ ಜನ 50 ಜನ ಬಂದಿದ್ದೀವಿ, 20 ಜನ ಬಂದಿದ್ದೀವಿ, ಪ್ರಶ್ನೆನೇ ಇಲ್ಲ. ಸಾವಿರಾರು ಜನ ಸೇರುವ ಪರಿಸ್ಥಿತಿನೇ. ಆದ್ರೆ ಗಟ್ಟಿಯಾಗಿ ಎಷ್ಟು ನಿಂತ್ಕೊಂತಾರೋ ಅದೇ ಬಲ. ಇದು ಇಲ್ಲಿಂದನೇ ಅಲ್ಲ, ನಮ್ಮ ನಟರಾಜ್ ಅವರು ಇದ್ದಾರೆ ಇಲ್ಲಿ. ಪ್ರತಿಯೊಂದು ವಿಷಯನೂ ಅವರ ಯೂಟ್ಯೂಬ್ ಅಲ್ಲಿ ಮುಖಾಂತರ ಹಾಕ್ತಾರೆ, ತಮ್ಮ ಪತ್ರಿಕೆಯ ಮುಖಾಂತರ ಪ್ರಚಾರ ಬರ್ತಾ ಇದೆ, ಅದು ಡೆಲ್ಲಿವರೆಗೂ ಹೋಗ್ತದೆ. ಇಲ್ಲಿದ್ದಾರೆ ಬಿಡಪ್ಪ PF ಬೆಂಗಳೂರು ಮಾತ್ರ ಸೀಮಿತ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಡೆಲ್ಲಿವರೆಗೂ ಹೋಗ್ತದೆ ನಮ್ಮ ಹೋರಾಟ. ಅದಕ್ಕೋಸ್ಕರ ನಮ್ಮ ಹೋರಾಟ, ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ಪರಿಸ್ಥಿತಿಯಲ್ಲಾಗಲಿ ನಾವು ಸುಮ್ಮನೆ ಕೂಡಬಾರ್ದು. ಅಂದ್ರೆ ಏನಪ್ಪಾ ಪ್ರತಿಯೊಂದು ದಿವಸ ಪ್ರತಿಯೊಂದು ತಿಂಗಳು ಹೋಗ್ತಾ ಇದೀವಿ, ಏನೂ ಆಗ್ತಾ ಇಲ್ಲ ಯಾಕೆ ಅನ್ನೋ ಮನೋಭಾವ ದಯವಿಟ್ಟು ಬಿಟ್ಬಿಡಿ. ಹತ್ತಿರಕ್ಕೆ ಬಂದಿದೆ. ಏನಂತಂದ್ರೆ ಈಗ ಹೈಯರ್ ಪೆನ್ಷನ್ ಒಂದು, ಮಿನಿಮಮ್ ಪೆನ್ಷನ್ ಅನ್ನೋದು 2 ಇದೆ. ಆ 2ರಲ್ಲಿ ಯಾವ ತರ ಮುಂದುವರಿಸಬೇಕು ಅಂತ ಅಂದ್ಬಿಟ್ಟು ಅವ್ರಿಗೂ ಒಂಥರ ಇದೆ, ನಮಗೂ ಒಂದಿದೆ. ಆದ್ರೆ ಕೂಡ ನಾವು ಹೈಯರ್ ಆಗ್ಲಿ ಮಿನಿಮಮ್ ಪೆನ್ಷನ್ ಆಗ್ಲಿ ಯಾರನ್ನೂ ಕಡೆಗಣಿಸುವ ಅವಶ್ಯಕತೆನೇ ಇಲ್ಲ. ನಾವು ಯಾರನ್ನೂ ಕಡೆಗಣಿಸಲ್ಲ. ನಮ್ಮ ಹೋರಾಟಗಳು ಮುಂದುವರಿಯುತ್ತವೆ. ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಈ ಹೋರಾಟಗಳನ್ನ ಮಾಡಲೇಬೇಕೆಂದು ಹೇಳುತ್ತಾ ನಾನು 4 ಮಾತುಗಳು ಕೊಟ್ಟ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ